ನೋಡಿ ನೋಡಿ ಇಲ್ಲಿ ಬಸ್ಸಲ್ಲಿ ಫೋನ್ ಹಿಡ್ಕೊಂಡು ಹೆಂಗ್ ಬರ್ತಾ ಇದ್ದಾರೆ. ಫೋನ್ ಹಿಡ್ಕೊಂಡು ಓಡಿಸ್ತಾರ. ಎಲೆಕ್ಟ್ರಿಕ್ ಬಸ್ ಬಿಟ್ಟಾಗಿಂದ ಬಸ್ ಅವ್ರಿಗೆಲ್ಲ ಎಷ್ಟು ಗಾಂಚಲಿ ಅಂದ್ರೆ ಕಾಸು ಕೊಡೋದಕ್ಕಿಂತ ಬೆಸ್ಟು ಒಂದು ಅಕ್ಕಿ ಮೂಟೆ ತಗೊಂಡೋಗೋಣ ಅಂತ ತಗೋತಾ ಇದ್ದೀವಿ. ಇವಾಗ 2-3 ತಿಂಗಳು ಇವರು ಅಮ್ಮ ತೀರ್ಕೊಂಡ್ಬಿಟ್ರು. ವೇಸ್ಟ್ ಮಾಡ್ತಾವಳೆ ಯಾಕೆ ಅದ್ರ ಪಾಡ್ ಅದನ್ನ ಕಟ್ಟಾಕೋರೆ ಕೊಡ್ತು ಕೆಲಸ. ತೆಗಿತಾವಳೆ. ಎಷ್ಟೇ ಶ್ರೀಮಂತರಾದ್ರು ಡೌನ್ ಟು ಅರ್ತ್ ಇರ್ಬೇಕಂತ. ಅದಾಗಿದ್ದು ಸ್ಟಾರ್ಟಿಂಗಲ್ಲಿ ನಾವು ಬರ್ತಾ ಇದ್ವಿ, ಅವಾಗ ಫುಲ್ ಖಾಲಿ ಹೊಡಿತಾ ಇದ್ರು. ಜಾರಿ ನಾನು ಪಾಪ ನಾ ಕೇಳಿದೆ ಮೊನ್ನೆಯಲ್ಲಿ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್ ಸಂಕ್ಷಿತ. ಈಗ ಸದ್ಯಕ್ಕೆ ನಾವು ನಮ್ಮ ಮಠಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಪವಾಡ ಶ್ರೀ ಬಸವಣ್ಣ ದೇವ್ರ ಮಠ, ಸೊಂಡೆಕೊಪ್ಪ ರೋಡಲ್ಲಿರೋದು. ಇಷ್ಟು ವರ್ಷದಿಂದ ನಾನೇ ಹೋಗಿಲ್ಲ ಅಲ್ಲಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇವಾಗ ರೋಡಲ್ಲಿ ಬಟ್ಟೆ ಬಿಚ್ತಲ್ಲ, ಪುಳೋವರ್ ಬಿಚ್ತೀನಿ. ಶಕೆ ಚಳಿ ಇರುತ್ತೆ ಅಂದ್ಬಿಟ್ಟು ಪುಲೋವರ್ ಹಾಕೊಂಬಂದ ದೊಡ್ಡದಾಗಿ. ನೋಡಿದ್ರೆ ಶಕೆ ಹೊಡಿತೈತೆ. ತಾತನ ಸ್ಕಾರ್ಫ್ ಇಟ್ಕೊಂಡ್ಬಿಟ್ಟು ಅವ್ನು ನೋಡ್ರಿ, ಯಾವುದೋ ಹಳೇದು ತಾತ ಸ್ಕಾರ್ಫ್. ಅದು ಹೆಸರು ತಾತ ಸ್ಕಾರ್ಫ್ ಅಲ್ಲ ಅದು, ಮತ್ತೆ ಗುಂಡಾ ಅವ್ರ ತಾತನ ಸ್ಕಾರ್ಫ್. ಚಾಲು ನೋಡು, ಅಲ್ಲೋಡು ಫೋನ್ ಹಿಡ್ಕೊಂಡು ಬರ್ತಾ ಇರೋದು ನೋಡು. ನೋಡಿ ನೋಡಿ ಇಲ್ಲಿ ಬಸ್ಸಲ್ಲಿ ಫೋನ್ ಹಿಡ್ಕೊಂಡು ಹೆಂಗ್ ಬರ್ತಾ ಇದ್ದಾರೆ. ಫೋನ್ ಹಿಡ್ಕೊಂಡು ಓಡಿಸ್ತಾರ. ತೋರಿಸಿದ ತಕ್ಷಣ ನೋಡ್ಬಿಟ್ಟು ಫೋನ್ನ ಇಳಿಸೇ ಬಿಟ್ರು. ಫೋನಲ್ಲಿ ಎಲ್ಲ ಈ ಏನಪ್ಪ ಎಲೆಕ್ಟ್ರಿಕ್ ಬಸ್ ಬಿಟ್ಟಾಗಿಂದ ಬಸ್ ಅವ್ರಿಗೆಲ್ಲ ಎಷ್ಟು ಗಾಂಚಲಿ ಅಂದರೆ 2 ವೀಲರ್ನೇ ಓವರ್ಟೇಕ್ ಮಾಡ್ತಾರೆ. ನೋಡ್ರಿ ಏನು ಸ್ಪೀಡಾಗಿ ಹೋಗ್ತಾ ಇದ್ದಾರೆ ನೋಡ್ರಿ. ಗೌರ್ಮೆಂಟ್ ಅವ್ರಿಗೆ ಇದು ಕಾಣಿಸುತ್ತೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಆಕ್ಸಿಡೆಂಟ್ಗಳು ಆಗ್ತಾ ಇರೋದು ಅರ್ಧ ಈ ಎಲೆಕ್ಟ್ರಿಕ್ ಬಸ್ ಅವರಿಂದನೇ. ಎಷ್ಟು ಸ್ಪೀಡಾಗಿ ಎಷ್ಟು ಓವರ್ಟೇಕ್ ಮಾಡ್ತಾರೆ ಅಂದರೆ, ಅಕಸ್ಮಾತ್ ನಾವೇನಾದರೂ ಮಿರರ್ ನೋಡ್ಕೊಂಡು ಓಡಿಸಿಲ್ಲ ಅಂದರೆ ಯಾರಾದರೂ ಟೆನ್ಷನಲ್ಲಿ ಓಡಿಸ್ಕೊಂಡು ಏನೋ ಒಂದು ಮಾಡಿಕೊಂಡು ಅಚ್ಚೇ ಬಿಡ್ತಾರೆ. ಜನ್ ನುಗ್ಗಾಡಿಸ್ತಾರೆ. ಇಷ್ಟಿಷ್ಟು ಚಿಕ್ಕ ಗ್ಯಾಪ್ ಇದ್ರೂ ನುಗ್ಗಾಡಿಸ್ತಾ ಇರೋರು. ಗೇರ್ ಇಲ್ವಲ್ಲ, ಬರೀ ಆಕ್ಸಿಲೇಟರ್ ಅಷ್ಟೇ, ಬ್ರೇಕು. ಭಾರಿ ಚಾಲಾಕಿದ್ದಾರೆ ಇವರೆಲ್ಲ. ಇವಾಗ ನಾವು ಒಂದಿನ ಇವತ್ತು ನಿಮಗೆ ಏನಪ್ಪ ಫುಟೇಜ್ ನಮ್ಗೆ ಇವತ್ತು ಸಿಕ್ತು ನಾವು ವಿಡಿಯೋ ಮಾಡುವಾಗ. ಬಟ್ ಒಂದ್ಸತಿ ನೋಡ್ತಾ ಇದ್ದೀವಿ, ಯಾರೋ ಫೋನ್ ಕಿವಿಲಿ ಫೋನ್ ಹಿಡ್ಕೊಂಡಿದ್ದಾರೆ, ಪೇಪರು ಪೆನ್ನು ಸ್ಟೇರಿಂಗ್ ಮೇಲೆ ಹಿಡ್ಕೊಂಡು 2 ಕೈ ಸ್ಟೇರಿಂಗ್ ಮೇಲೆ ಇಲ್ಲ. ಅದು ಚಿಕ್ಕ ಜಾಗ, ಗಾಡಿಗಳು ಹೆಂಗಂದ್ರಂಗೆ 2 ವೀಲರ್ಗಳು ಓಡಾಡುತ್ತೆ, ಆಟೋ ಓಡಾಡುತ್ತೆ. ಅವನೊಂದು ಬಸ್ಸು ಹಂಗೆ ಓಡಿಸ್ತಾ ಇದ್ದಿದ್ದು. ನಿಂಗೆ ಒಂದ್ಸತಿ ತೋರಿಸ್ದೆ ನಾನು. ಜನ ಹೇಳ್ಬೇಕು, ನೀನು ಫೋನ್ ಹಿಡ್ಕೊಂಡು ಬ್ಲಾಕ್ ಮಾಡ್ತಾ ಇದ್ವಿ, ಅವ್ನು ಫೋನ್ ಹಿಡ್ಕೊಂಡು ಬಸ್ ಓಡಿಸ್ತಾನೆ. ಆ ಡ್ರೈವರ್ ಫೋನ್ ಹಿಡ್ಕೊಂಡು ವ್ಲಾಗ್ ಮಾಡಿದ್ರೆ ಮೊಕ್ಕುಗಿಬೇಕು. ನಾನು ಹಿಂದೆ ಕೂತಿರೋಳು ಫೋನ್ ಹಿಡ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ನಿಂಗೇನಾದರೂ ಪ್ರಾಬ್ಲಮ್ ಮಾಡ್ತಾ ಇದ್ದೀನಾ? ಒಬ್ಬೊಬ್ರು ಇರ್ತಾರೆ, ಮಾತಾಡೋರು 1000 ಮಾತಾಡ್ತಾ ಇರ್ತಾರೆ. ಅಂಥವ್ರು ತಲೆ ಕೆಡ್ಸ್ಕೊಂಡಂಗಿದ್ದಿದ್ರೆ ನಾವು ಯೂಟ್ಯೂಬೇ ಓಪನ್ ಮಾಡ್ತಾ ಇರಲಿಲ್ಲ. ನಂದು ಯೂಟ್ಯೂಬ್ ಫಸ್ಟು ಈ ಬಸ್ಸವರೆಲ್ಲ ಈ ಥರ ಮಾಡೋದನ್ನ ವಿಡಿಯೋ ಹಿಡ್ದು ಗೌರ್ಮೆಂಟ್ ಅವ್ರಿಗೆ ತೋರಿಸ್ಬೇಕು. ನೋಡ್ರಿ, ಇದಕ್ಕೆ ಹೋಗೋ 2ನೇ ಬಸ್ಸು ನಾನಿವಾಗ ತೋರಿಸಿದ್ದು. ಅವರು ಫೋನ್ ಹಿಡ್ಕೊಂಡು ಓಡಿಸ್ತಾ ಇದ್ದಾರೆ. ಅದು ನಾನ್ ಎಲೆಕ್ಟ್ರಿಕ್ಕು. ಈ ಥರ ಓಡಿಸ್ತಾರೆ ಹೆಂಗಂದ್ರಂಗೆ. ಗಾಡಿಗಳು ಗುದ್ದುತ್ತಾರೆ. ಆಪೋಸಿಟ್ ಅವ್ರು ತಪ್ಪಿದ್ರೆ ಇವ್ರಿಗೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎಲ್ಲರೂ ನಾವೆಲ್ಲ ಅಪ್ಡೇಟ್ಸ್ ಕೇಳ್ತೀವಿ, ಆದರೆ ಒಬ್ಬೊಬ್ಬರು ನಮ್ಮ ಜನದಲ್ಲೇ ಇರೋರು ಅಪ್ಡೇಟ್ಸ್ ಗೊತ್ತಾಗಿರೋಲ್ಲ. ಮಿಸ್ಯೂಸ್ ಮಾಡ್ಕೊಳ್ಳೋರೇ ಜಾಸ್ತಿ. ಹೈಪರ್ ಮಾರ್ಕೆಟಿಗೆ ಬಂದ್ವಿ. ಈಗ ಮಠಕ್ಕೆ ಅಕ್ಕಿ ತೊಗೊಂಡೋಗೋಣ ಅಂತ. ಅಲ್ಲಿ ಯಾವಾಗಲೂ ಡೈಲಿ ಊಟ ಇರುತ್ತೆ, ಅನ್ನದಾನ ಎಲ್ಲ ಇರುತ್ತೆ ಅಲ್ಲಿ. ಸೊ ಕಾಸು ಕೊಡೋದಕ್ಕಿಂತ ಬೆಸ್ಟು ಒಂದು ಅಕ್ಕಿ ಮೂಟೆ ತೊಗೊಂಡೋಗೋಣ ಅಂತ ತಗೋತಾ ಇದ್ದೀವಿ. ಯಾವ್ದು ತೊಗೊಳ್ಳೋಣ? ಪ್ರೈಸ್ ಗೊತ್ತಿಲ್ಲ, ಅಕ್ಕಿ ಮೂಟೆ ಪ್ರೈಸ್ ಗೊತ್ತಾಗ್ತದೆ.
ಅಕ್ಕಿ ಮೂಟೆ ಹಾಕ್ಸ್ಕೊಂಡ್ವಿ. 2 ಕಿಲೋಮೀಟರ್ ಅಷ್ಟೇ ಇಲ್ಲಿಂದ. ತಗೊಳಮ್ಮ ಅಲ್ಲಿ ಹೋಗ್ತಾ ಇದೀಯಾ? ಒಂದು ಇದಾಕಿ, ಒಂದು ಆ್ಯಪಲ್ ಹಾಕಿ. ಇದೆ ಪವಾಡ ಶ್ರೀ ಬಸವಣ್ಣ ದೇವರ ಮಠ. ಹಾಕ್ಕೊಂಡು ಅಂತೆ ಮೈಕು. ಇವಾಗ ಮೂಟೆ ಎತ್ತು, ಮೂಟೆ ಕೂದಲು ಸರಿ ಮಾಡ್ಕೊ. ಎಷ್ಟು ದಿನ ಆದ್ಮೇಲೆ ಎತ್ತಾ ಇದೆಯಾ? ಹಂಗೆ ಹೋಗ್ಬೇಕಾ? ಕೊಟ್ಬಿಡು ಕೂಲಿ ಕೆಲ್ಸದ್ದು. ಹಾಂ, ಕಾಸು ಕೊಟ್ಬಿಡು. ಒಳಗೆ ಏನೇನೋ ಇದೆ, ಆಕ್ಟಿವಿಟೀಸ್, ಅದು ಇದು. ಫಸ್ಟ್ ಗ್ರೇಡ್ ಕಾಲೇಜ್ ಫಾರ್ ವುಮೆನ್ ಕಾಲೇಜ್ ಇದೆಯಾ ಹಂಗಾದ್ರೆ ಇಲ್ಲಿ? ಬುದ್ಧಿಗಳು ಯಾವಾಗಲೂ ಬನ್ರಿ ಬನ್ರಿ ಅಂತಿದ್ರು. ಇಷ್ಟು ವರ್ಷ ಆಗಿಲ್ಲ, ಇವಾಗ ಬಂದಿದ್ದೀನಿ. ಇಷ್ಟು ವರ್ಷ ಇಲ್ಲೇ ಓದಿದ್ದ? ಹಾಂ, ನಮ್ಮಮ್ಮ ನಮ್ಮ ಮಾಮ. ಇದು ಮಠ. ಒಳಗೆ ಹೋಗೋಣ. ಇಲ್ಲಿ ಶಿವಕುಮಾರ ಸ್ವಾಮೀಜಿದು ಸ್ಟ್ಯಾಚ್ಯೂ ಇದೆ. ಇಲ್ಲೇನಾ? ಇದ್ರೊಳಗಡೆನೇನಾ? ಹ್ಞೂ, ನನಗಂತೂ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ನಡಿ, ಇದೆ ಮಠ. ಥರ ಇದೆ ಒಳಗಡೆ. ಸೈಡ್ ಬಾ. ಬಾರ ಐತೆ ಕಣೆ, ಆಟ ಆಡ್ತಾ ಇದೆಯಾ? ನಾನು ಬ್ಲಾಗ್ ಗಡ್ಡೆ ಬಂದೆ, ನಾನು ಸೈಡ್ ಹೋಗಿ ಬಂದೆ ಗುರು, ಅಷ್ಟೇ. ಎಲ್ಲಿದ್ದಾರೆ ಬುದ್ಧಿಯವರು? ಒಳಗಡೆ ಅಂತೆ ಬಾ, ಎತ್ಕೋ. ಎತ್ಕೊ ಬರ್ಬೇಕಾ? ಎಷ್ಟೊತ್ತಿ ಹಿಂದೆ ಹಿಂದೆ ಬುದ್ಧಿಗಳೇ. ಆಯ್ತು, ಇವತ್ತು ಅಮಾವಾಸ್ಯೆ ಅಲ್ಲ ನಮ್ಮ. ಹಾಂ ಹಾಂ, ಅಮಾವಾಸ್ಯೆ ಪೂಜೆ ಇರ್ತದೆ. ಪ್ರಸಾದ ಮಾಡಿ ಫಸ್ಟ್ ಇನ್ನೇನೇ ಸಮಾಚಾರ ಹೇಳ್ಬೇಕಾದ್ರೆ. ನಿಮ್ಮ ಅಪ್ಪಾಜಿ ಚೆನ್ನಾಗಿ ಹ್ಞೂ, ಆರಾಮಾಗಿದ್ದಾರೆ ಬುದ್ಧಿ. ನೆನ್ನೆ ಬರೋಣ ಅಂದ್ಕೊಂಡೆ, ಮಳೆ ಬಂದ್ಬಿಡ್ತು ಆ ಕಡೆ. ಮಳೆ ಜಾಸ್ತಿ, ಮಳೆ ಜಾಸ್ತಿ. ಇವತ್ತೇ ಬಿಸಿಲು ಸ್ವಲ್ಪ. ನೆನ್ನೆ ಸಿಕ್ಕಾಪಟ್ಟೆ ಮಳೆ. ಅಪ್ಪನು ನೀವು ಅಮ್ಮನು ಎಷ್ಟು ಕೆಲಸ ಮಾಡ್ತಾರೆ. 5 ಗಂಟೆಗೆ ಹೋಗ್ಬೇಕಾದ್ರೆ ನೀವು 4 ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿರ್ಬೇಕು. ನಮ್ಗೆ ಅದೆಲ್ಲ ಕಷ್ಟ ಇದೆ, ಅದಕ್ಕೆ. ಯಾಕಂದರೆ ಇವಾಗ ಒಂದೊಂದು ಸತಿ ಈವೆಂಟು ನಾವು ನೈಟು ಬಂದೇ 2 ಗಂಟೆ ಆಗೋಗುತ್ತೆ. ಈ ಕೆಲಸ ಅಂತ 4 ವರ್ಷದಿಂದ ಓದ್ತಿದ್ದಲ್ಲ ಮನೆಯಲ್ಲಿ. ನೀನು ಅಷ್ಟೇ ತಾನೆ? ಇವಾಗ 2-3 ತಿಂಗಳು ಇವರು ಅಮ್ಮ ತೀರ್ಕೊಂಡ್ಬಿಟ್ರು. ಹೌದಾ? ಜನವರಿಗೆ ಹಾರ್ಟ್ ಅಟ್ಯಾಕ್. ಎಲ್ಲಿ ಚೆನ್ನಾಗಿ ಮಾರನೇ ದಿನ ಗಣೇಶ ಹೋಮ ಇಟ್ಕೊಂಡಿದ್ವಿ ಮನೇಲಿ. ಹೊಸ ಮನೆಗೆ ಶಿಫ್ಟ್ ಆದ್ವಿ ಅಂದ್ಬಿಟ್ಟು ಅಲ್ಲಿ ನೋಡಿದ್ರೆ ಚೆನ್ನಾಗಿ ಒಬ್ಬಟ್ಟು ಮಾಡ್ತಾಯಿದ್ದೀವಿ, ನಾನು, ಅಮ್ಮ, ನಮ್ಮ ಅತ್ತೆ, ನನ್ನ ನಾದಿನಿ ಎಲ್ಲರೂ. ಸುಮ್ಮನೆ ವಾಶ್ರೂಮ್ಗಂತ ಹೋದ್ರು ಅಷ್ಟೇ. ಹಿಂದೆ ಅಲ್ಲಿ ಉಸಿರು ಹಿಡ್ಕೊಂಡ್ಬಿಟ್ಟಿದ್ದೆ. ಇವ್ನು ನೋಡಿ ಕರೆದ ನನಗೆ, ಬಾ ಏನೋ ಆಗಿದೆ ಅಂತ. ನಾನು ಹೋದೆ, ಉಜ್ತಾ ಇದ್ದೀವಿ, ಆಗಲಿಲ್ಲ. ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಆ ಕಡೆ 3 ಅವರ್ಗಿಲ್ಲ ಹಾರ್ಟ್ ಅಟ್ಯಾಕ್. ಏನೂ ಇರಲಿಲ್ಲ ಅವ್ರಿಗೆ. ಹೊಟ್ಟೆ ಎದೆ ನೋವು ಹೋಗಿದೆ, ನಾವು ಏನೂ ಹೇಳ್ತಾ ಇರಲಿಲ್ಲ ಅವರು. ಏನೂ ಇಲ್ಲ. ದಿನ ಮುದ್ದೆ ಊಟ, ಒಳ್ಳೆ ಊಟ, ನಮಗಿಂತ ಆರೋಗ್ಯವಾದ ಊಟನೇ ಮಾಡೋರು ಅವರು. ಅವ್ರ ಮನಸ್ಸು ಸರಿಗಿಲ್ಲ. ಹೋಗೋ ಟೈಮಿಂದ ಹೆಂಗೆ ಬೇಕಾದ್ರೂ ಓದ್ತಾರಪ್ಪ. ಅದು ನಾವು ಕಲ್ಪನೆ ಮಾಡ್ಕೊಂಡಂಗೆ ಆಗ್ತದೆ ಅಷ್ಟೇ ಅಲ್ವಾ? ಅದು ಬಿಟ್ಬಿಡ್ಬೇಕದು. ಅದು ಆಗಿದ್ದಾಯ್ತು. ಅದನ್ನ ಗಳಿಗೆ ಮುಗಿದ್ಮೇಲೆ ಇನ್ನೊಂದ್ಸತಿ ಆ ಗಳಿಗೆ ಬರ್ತದ. ಬೆಂಬಲವಾಗಿದ್ದವರೇ ಹೋಗ್ಬಿಡ್ತಾರಲ್ಲ, ಅದೇ ಬೇಜಾರು. ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಮಾಡ್ಕೊಬೇಕೀಗ ಅಷ್ಟೇ ಅಲ್ವಾ? ಎಲ್ಲಿ ಇವಾಗ ನಾವೇ ಮನೆ ನೋಡ್ಕೊಳ್ಳೋದು, ಅದು ಇದು, ಆಚೆ ಕೆಲಸ, ಮನೆ ನೋಡ್ಕೊಳ್ಳೋದು, ಅದೇ ಆಗೋಗುತ್ತೆ. ಒತ್ತಡ ಜಾಸ್ತಿ ಈಗ. ಬೆಂಗಳೂರು ಜೀವನನೇ ಒತ್ತಡ. ಒತ್ತಡ ಅಂದರೆ ಅಷ್ಟು ಒತ್ತಡ ಆಯ್ತು. ಓಡ್ತಾ ಇರಬೇಕು ಒಂದೊಂದು ನಿಮಿಷನೂ. ಅಲ್ಲಿ ಏನು ಮಾಡೋಕ್ಕಾಗಲ್ಲ. ಹೌದು. ಆಯಿತಾ? ಇಲ್ಲಿ ಇಟ್ಕೋಬೇಕು ಯಾವಾಗಲೂ. ಜೋರ ಹೊಡಿಬೇಕು. ವೈಬ್ರೇಷನ್. ಇಲ್ಲಿ ದಾಸೋಹ ಯಾವಾಗಲೂ ಇರುತ್ತಂತೆ.
ತಟ್ಟೆ ಎತ್ಕೋ. ನಾನು ತಿನ್ನಬೇಕು ಸ್ಪೆಷಲಾಗಿ. ಡೈಲಿ ಇರುತ್ತಾ ಇಲ್ಲಿ? ಡೈಲಿ ಬುದ್ಧಿಗಳು ಇಲ್ಲೇ ಇರ್ತಾರ? ಇಲ್ಲೇ ಇರ್ತಾರೆ. ಆಫೀಸ್ ರೂಮಲ್ಲಿ ಊಟ ಮಾಡಿ. ಸರಿ ತಟ್ಟೆ ಎತ್ಕೊಳ್ಳು. ತಗೊಂಬರ್ತಾರೆ. ಹಾಂ ಸರಿ ಬಿಡಿ. ಸರಿ ಸ್ಪೆಷಲ್ ತಟ್ಟೆ ತಗೊಂಬರ ಬೇಗ. ತಗೋ. ತಿನ್ನು. ಥ್ಯಾಂಕ್ ಥ್ಯಾಂಕ್ ಯು. ಯು. ನಿನ್ನ ಹೆಸರು? ನೀಟಾಗಿ ತೊಳಿ, ಎಲ್ಲ ವೇಸ್ಟ್ ಮಾಡ್ತಾವಳೆ. ಕಿಚನ್ನು ಇಲ್ಲೇ ಡೈಲಿ ಅನ್ನ ದೋಸೆ ಮಾಡೋದಂತೆ. ನೀವೇನ ಡೈಲಿ ಕುಕ್ ಮಾಡೋದು? ಎಷ್ಟು ಜನ ಬರ್ತಾರೆ ದಿನಕ್ಕೆ? ಮಧ್ಯಾಹ್ನ 150 ಜನ ಇದ್ದೇವೆ. ಡೈಲಿ ಅಂದರೆ ಸ್ಕೂಲವರೆಲ್ಲ ಬರ್ತಾರಲ್ಲ, ಎಲ್ಲ ಇರ್ತಾರೆ. ಎಲ್ಲರೂ ಇಲ್ಲೇ ಬರ್ತಾರೆ ಊಟಕ್ಕೆ. ಈಗ ಮಾಮೂಲಿ ಒಂದು 70 ಜನ ನಾಷ್ಟ, ರಾತ್ರಿ 70-80 ಜನ ಊಟ. 11 ಮಾಡಲದು ಏನು ಸಾಕು ಮನೆ ಹಾಂ ಸಿಂಪಲ್ ಆಗಿ ಆಗ್ತದೆ. ಹೋಗಿ ಬರ್ತೀವಿ. ಸಿಂಪಲ್ ಆಗಿ ಆಗ್ತದೆ. ಮಿಕ್ಕಿದೆಲ್ಲ ಮೇವಾಗ ಹೋಗಿದ್ದೆ. ಓಲ್ಡ್ ಇಸ್ ಗುಡ್. ನಮ್ಮ ಮನೇಲೂ 4 ಹಸು ಇತ್ತು. 4 ಹಸು. ಹ್ಞೂ ಇಲ್ಲ, ಎಲ್ಲರಿಗೂ ಮಠದಲ್ಲಿ ಇರೋರಿಗೆ. ಇಲ್ಲಿ ಬಿಸಿನೀರು, ಹಾಂ. ಹೂವಿನ ತೋಟ, ತೆಂಗಿನ ತೋಟ ಇದೆ. ಇಲ್ಲ, ಇದು ಫುಲ್ಲಾ? ಹ್ಞೂ ಹ್ಞೂ ಹ್ಞೂ. ಇವನು ನಮಗೆ ಗೈಡ್ ಆಗ್ಬಿಟ್ಟವನು ಇವತ್ತಿಗೆ. ಯಾಕೆ ಅದ್ರ ಪಾಡು ಅದನ್ನು ಕಟ್ಟಾಕೋರೆ, ಓಡೋಗ್ತೋಳೆ. ಆಯ್ತು. ಏ ಪರವಾಗಿಲ್ಲ ಬಿಡು. ಮಲ್ಲಿಗೆ ಎಲ್ಲ ಸ್ಕೂಲು, ಕಾಲೇಜಸ್ ಎಲ್ಲ ಇಲ್ಲಿದೆ. ಕಲೆನಾ ಕೋಯೆಡ್? ಬಾಯ್ಸ್ ಐತೆ, ಹಾಂ. ಗರ್ಲ್ಸ್ ಐತೆ. ಯಾವ್ದು ತಗೋತೀಯಾ? ತಗೋತೀಯಾ? वो वाला भी दिखा दो एक बार. हाँ स्ट्रॉन्ग है. ठीक है, वही दे दो. दे दो. वापस देने के लिए मैं नहीं आता, मैं बेंगलुरु में रहता. हाँ बेंगलोर में रहते हम, वापस नहीं दे सकते आके इधर तक. लेकर गया तो गया. ಚೆಕ್ ಮಾಡಿಬಿಟ್ಟು ತೊಗೊಳ್ರಿ, ವಾಪಸ್ ಕೊಡಲ್ಲ, ವಾಪಸ್ ಈಸ್ಕೊಡಲ್ಲ ಅಂತ ಒಂದು ಪಾಪ ಹುಡುಗ. ಒಳ್ಳೆ ಡಿಸ್ಕೌಂಟ್ ಕೊಟ್ಟ ಪಾಪ. ಹೌದು, ನೋಡಿದ್ದೀನಿ ನಿಮ್ಮ ರೀಲ್ಸ್ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಇಲ್ಲೇ ಇರೋದಾ ನೀವು? ನಾವು ಇಲ್ಲೇ ದಾಸನಪುರದಲ್ಲಿ. ದಾಸನಪುರದಲ್ಲ? ಹಂಗಾಗಿ ಓಕೆ. ಇಲ್ಲಿ ಅಂತ ನಾನು ಸ್ವಲ್ಪ ಕ್ಲಾಸ್ ಕೊಡ್ತಿದ್ದೆ. हमारे लिए 2 गिफ्ट दिया है. ಹಾಂ ये 350 है. ಹಾಂ डिस्काउंट ऑफर 400. 400 के आया है हमारा भैया. थैंक यू. दादू ಯಾರು ನಮ್ಮದು ಇನ್ಸ್ಟಾಗ್ರಾಮ್ ಮಾಡ್ತೀರಾ ಅಂದ್ಬಿಟ್ಟು ಮಾತಾಡ್ಸಿದ್ರು. ಎಷ್ಟೊಂದು ಜನ ಮಾತಾಡಿಸ್ತಾರೆ ಪಾಪ. ಅವ್ರದ್ದೆಲ್ಲ ವೀಡಿಯೋ ಹಿಡ್ಕೊಳಕ್ಕಾಗಲ್ಲ, ನಮ್ಮ ಹತ್ರ ಫೋನ್ ಇರಲ್ಲ. ನಾವು ಯಾವಾಗಲೂ ಫೋನ್ ಇಟ್ಕೊಂಡು ವ್ಲಾಗ್ ಮಾಡ್ತಾ ಇರಲ್ಲ. ಸೊ ಇನ್ಮೇಲೆ ನಾವು ಆ ಥರ ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಇದ್ದೀವಿ. ಈ ಕಡೆ ಹೋಗಬೇಕು. ನಮ್ಮದು ಇದು ಚಾನಲ್ ಎಲ್ಲ ನೇಮ್ ತಗೋತಾ ಇದ್ದಾರೆ, ಚಾನಲ್ ಕೇಳ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿಸ್ಕೋತಾ ಇದ್ದಾರೆ. ಎಸ್ ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಎಲ್ಲರೂ ಬಂದು ಇಲ್ಲಿ ಸ್ವಲ್ಪ ಶಾಪ್ ಮಾಡಿ, ಒಳ್ಳೆ ಡಿಸ್ಕೌಂಟ್ಸ್ ಕೊಡ್ತಾರೆ. ಕ್ವಾಲಿಟಿ ಮಸ್ತಾಗಿದೆ ಆ್ಯಕ್ಚುಲಿ. ಆಯ್ತಾ? ಈಸ್ಕೊಂಡ? ಆಯ್ತು. ನಡಿ ಹೋಗೋಣ. ಎಲ್ಲ ಮಲ್ಕೊಂಡಿದ್ರು, ವ್ಲಾಗ್ ಮಾಡ್ತಾ ಇದ್ದೀವಿ. ಓಕೆ, ಇವಾಗ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ
ಏನು ಮಾಡಿಲ್ಲ, ತಲೆ ತಿಂದವಳು. ಅವನಿಗೆ ಏನದು ಕಾರ್ಟೂನ್ಸ್ ನೋಡ್ಕೊಂಡು ಕೂತಿದ್ದ. ನಾನು ಮಸ್ತಾಗಿ ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿಬಿಟ್ಟು ಇವಾಗ ಕ್ಲಾಸ್ ಹತ್ರ ಹೋಗ್ತಾ ಇದ್ದೀವಿ. ಒಂದು ಈವೆಂಟ್ ಇದೆ ಆ್ಯಕ್ಚುಲಿ, ನಮ್ಮ ಡ್ಯಾನ್ಸ್ ಕ್ಲಾಸ್ ಅದು ಸಮ್ಮರ್ ಕ್ಯಾಂಪ್ದು ಆ್ಯನ್ಯುವಲ್ ಡೇ ಇದೆ. ಸೊ ಅದಕ್ಕೆ ಅದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸರ್ ಕರೆದಿದ್ದಾರೆ. ನಮ್ಮ ಸರ್ರು ಇಲ್ಲ ಇವಾಗ ಸದ್ಯಕ್ಕೆ, ಅವ್ರು ಶೂಟಿಂಗ್ ಹೋಗಿದ್ದಾರೆ. ಸೊ ಅವ್ರು ಬರೋದು ಲೇಟ್ ಆಗುತ್ತೆ, ಮೋಸ್ಟ್ಲಿ ನಾಟ್ ರೀಚಬಲ್ ಇದೆ. ಅದಕ್ಕೆ ನಾವು ಸೀದಾ ಬೇರೆ ಕೆಲಸ ಇವನಿಗೆ ಚಂದ್ರ ಸಾಂಗ್ ನಮ್ಗೆ ಇಲ್ಲಿ ಕೋರಿಯೋಗ್ರಫಿ ಮಾಡ್ತಾಯಿದ್ರು. ಅವತ್ತು ಬಂದು ನೋಡ್ಬಿಟ್ಟು ಕೇಳಿಸ್ಕೊಂಡ್ಬಿಟ್ಟು ಆ ಸಾಂಗ್ನ ಹಾಕೊಂಡು ಜಾರ್ದ ನನಗಂತೂ ತಲೆ ಕೆಡಿಸ್ಬಿಡ್ತಾನೆ. ಡ್ಯಾನ್ಸ್ ಆಡ್ತಾ ಇದ್ದಾರೆ ಅಣ್ಣ ಕೂತ್ಕೊಂಡು ನಟ್ಟು ಅಂದ್ಕೊಂಡು. ಡಾಕ್ಯುಮೆಂಟ್ಸ್ ಎಲ್ಲ ಇವ್ರ ಹತ್ರನೇ ಮಾಡಿಸೋದು. ಪ್ರಕಾಶ್ ಡಿಜಿಟಲ್ ಆಫೀಸಲ್ಲಿ ನಮ್ಮ ಮಮ್ಮಿದು ವ್ಲಾಗಾ ಕೊಡ್ಬೇಕಾ? ಒಂದಿನ ಬರ್ತೀನಿ, ಫುಲ್ ಇದ್ರದ್ದೇ ಮಾಡ್ತೀನಿ. ನಮ್ದು ಅಪ್ಲಿಕೇಶನ್ ಓಕೆ ಆಗಾದ್ರೆ ಪಕ್ಕ ಅಪ್ಲಿಕೇಶನ್ದು ಬಂತು ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲೇ ಮಾಡಿಸೋದು. ಅಮ್ಮ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ರು, ಮಾಡಿಸ್ದೆ. ಬಾಯ್. ಸರಿ ಅಣ್ಣ, ಬಾಯ್. ಸಾಗರಿಗೋ ನೀನು ಹಿಂಗೆಲ್ಲ ಹಾಕ್ಕೊಂಬೇಡ ಗುರು, ವರ್ಷಾಗಿ ನೋಡ್ರಿ ಇಲ್ಲಿ ಹೆಂಗೆ ಹಾಕ್ಕೊತ ಮಾನ ಮರ್ಯಾದೆ ಕಳಿಯೋಕ್ಕೆ. ಇನ್ನೂ ಮೇಲೆ ಹಾಕ್ಕೊಂಬಿಡು, ಇನ್ನೂ ಮೇಲೆ ಹಾಕೋ. ನನ್ನ ಮಾನ ಮರ್ಯಾದೆ ಕಳಿಯೋಕ್ಕೆ ಆಗಿದ್ದಾನೆ ಇವನು. ಒಟ್ಟು ಬೇಜಾನ ಸೀತಾ ಇದೆ. ವಡಪಾವ್ ಮಸ್ತಾಗಿರುತ್ತೆ, ವಡಪಾವ್ ಪಾವ್ ಭಾಜಿ ಮಸ್ತಾಗಿರುತ್ತೆ. ಸೊ ಏನು ತಿನ್ನೋದು ನೋಡೋಣ. ಜನ ಯಾವಾಗಲೂ ಹಿಂಗೆ ಇರ್ತಾರೆ, ಹುಡುಕ್ತಾವ್ ನೋಡ್ರಿ. ಮೊದಲೇ 3 ಅಡಿ ಇರೋದು, ಅಲ್ಲಿ ಇಷ್ಟು ಜನ ಕಾಣಿಸೋದೇ ಇಲ್ಲ. ನಮ್ಮ ಫೇವ್ರೆಟ್ ಪ್ಲೇಸ್ ಫಾರ್ ವಡಪಾವ್ ಆ್ಯಂಡ್ ಪಾವ್ ಭಾಜಿ. ಬನ್ನೇ ಬೇಜಾರಾಗ್ಬಿಡ್ಬೇಕು. ಬಿಸಿ ಕೊಡ್ತು ಕೆಲಸ. ತೆಗಿತಾವಳೆಲ್ಲ ವಾಪಸ್ ಚಾಕಿ ಅದಕ್ಕೆ ಅವಸರ ಮಾಡಬಾರ್ದು ಅನ್ನೋದು. ವೆಲ್ಫೇರಲ್ಲಿ ಬಂದರೆ ಕಾರ್ ಡೆಲಿವರಿ ಕೊಡ್ತಾರೆ. ಬೆಂಜು, ಆಡಿ, ವೆಲ್ಫೇರು, ಆಮೇಲೆ BMW ಇದೆಲ್ಲ ಬಂದರೆ ಕಾರ್ ಡೆಲಿವರಿ ಕೊಡ್ತಾರೆ. ಇಲ್ಲಾಂದರೆ ಮುಚ್ಕೊಂಡು ಬಂದು ಈಸ್ಕೊಳ್ಳೋ ಅಂತಾರೆ. ಎಷ್ಟೇ ದೊಡ್ಡವರಾದರೂ, ಎಷ್ಟೇ ಶ್ರೀಮಂತರಾದರೂ ಡೌನ್ ಟು ಅರ್ತ್ ಇರಬೇಕಂತ. ಪಾವ್ ಬಜ್ಜಿಲಿ ಬೆಣ್ಣೆ ಜಾಸ್ತಿ ಹಾಕ್ಬಿಟ್ಟಿದ್ರು, ಗಂಟಲು ಸರಿ ಮಾಡ್ಕೊತಾ ಇದ್ದೀನಿ. ಅದು ನೀನು ಹೇಳಿದ್ದು, ನಾನು ಹೇಳೋದ್ನಾ? ನೀನೇ ತಾನೇ ಮಾಡ್ತಾ ಇದ್ದಿದ್ದು. ನಾನು ಮಾಡಿದ್ರೆ ನೀನು ನನಗೆ ಹೇಳ್ತೀಯಾ? ಮನೆಗೆ ಸ್ವಲ್ಪ ಐಟಮ್ ಬೇಕು, ಪೂಜೆ ಸಾಮಾನು ಅದೆಲ್ಲ. ಇವನು ಯಾಕೋ ಡಿಮಾರ್ಟ್ ಹಿಡ್ಕೊಂಬಿಟ್ಟಿದ್ದಾನೆ. ನಾವು ಮುಂಚೆ RMCಲಿ ತೊಗೋತಾ ಇದ್ವಿ. ಸಲ ಆ ಸೈಡ್ ಇದೆ ಅನ್ಸ್ಕೊತೀನಿ. ಹಿಂಗೋಗ್ಬೋಣ ಬಾ. ಹಾಂ, ಮುಂಚೆ ಇದಾಗಿದ್ದು ಸ್ಟಾರ್ಟಿಂಗಲ್ಲಿ ನಾವು ಬರ್ತಾಯಿದ್ವಿ, ಅವಾಗ ಫುಲ್ ಖಾಲಿ ಹೊಡಿತಾಯಿದ್ರು. ಈಗ ಫುಲ್ ಜನ ಜಂಗುಳಿ. ನಾನು ಮೈಕ್ ಆನಲ್ಲಿದೆ ಅಂದ್ಕೊಂಡು ಹೋದೆ, ನೋಡಿದ್ರೆ ಮೈಕ್ ಆನಲ್ಲೇ ಇರಲಿಲ್ಲ. ವಾಯ್ಸ್ ಏನೂ ರೆಕಾರ್ಡ್ ಆಗಿಲ್ಲ. ನಾನು ಏನೋ ತಂದ್ಬಿಟ್ಟಿದ್ದೀನಲ್ಲ ಅಂತ ಬಂದು ನೋಡ್ತಾಯಿದ್ರು ನಮ್ಮಪ್ಪ, ನಮ್ಮ ತಾತ. ಮಾವಿನ ಹಣ್ಣು, ಪೈನಾಪಲ್ಲು ಏನೇನೋ ಅಂದ್ಕೊತಾಯಿದ್ರು. ಆದರೆ ನಾನು ಜಾಡಿ ತೊಗೊಂಡ್ನಲ್ಲ, ಅದನ್ನು ನಮ್ಮಮ್ಮಂಗೂ ಕೂಡ ತಂದಿದ್ದೆ. ನಮ್ಮಮ್ಮಂಗೆ ಪಾಪ ಬ್ಯಾಕ್ ಪೇನ್ ಅಂದ್ಬಿಟ್ಟು ರೆಸ್ಟ್ ಮಾಡ್ತಾಯಿದ್ರು. ಹೋಗ್ಬಿಟ್ಟು ಕೊಟ್ಟೆ ಅವರಿಗೆ ಇದನ್ನು. ಎಷ್ಟೊತ್ತು ಏನೇನೋ ಮಾತಾಡಿದ್ವಿ, ಆದರೆ ನನ್ನ ಮೈಕ್ ಆಫ್ ಆಗಿದೆ ಅನ್ನೋದು ನಂಗೆ ರಿಯಲೈಸೇ ಆಗಿಲ್ಲ. ವಾಯ್ಸೇ ಇದಾಗಿಲ್ಲ. ನಾವು ಅಮ್ಮಿಗೆ ಗಿಫ್ಟ್ ತಂದು ಕೊಟ್ಟಿದ್ದೀವಿ ನೋಡಿ, ಜಾಡಿ ಜಾರಿ ನಾನು ಪಾಪನ ಕೇಳಿದೆ ಮೊನ್ನೆ ಅಲ್ಲಿ ಜಾತ್ರೆಗೆ ಹೋಗ್ಬೇಕಾದ್ರೆ. ಉಪ್ಪು ಹಾಕೋಬೇಕಿದ್ರಲ್ಲಿ ಒಳ್ಳೇದಂತೆ. ಅದನ್ನೇ ಹೇಳ್ದೆ ನಾನು ನಿಮ್ಮ ಅಪ್ಪಂಗೆ, ನಾನು ಗಾಡಿ ತಗೊಬೇಕು ಉಪ್ಪಾಕ. ನಮ್ಮ ಅಮ್ಮನ ಕೈದೇ ಭಯ ನಂಗೆ. ನಾನು ಹೇಳ್ದೆ ಕೇಳ್ರಿ ಇವ್ನಲ್ಲಿ ತಗೊಳ್ವಾಗೆ, ನಂಗೆ ತಗೊಳಕ್ಕೆ ಏನಿಲ್ಲ, ನಮ್ಮ ಅಜ್ಜಿ ಹೊಡೆದಾಕತ್ತೆ ಅಂತ. ಅದಕ್ಕೆ ದೊಡ್ಡದೇ ಎತ್ಕೊಂಡ್ಬಂದಿದ್ದೀನಿ. ಎತ್ತಲೇಬಾರ್ದು ಅಲ್ಲಿಂದ. ಎಣ್ಣೆ ಡಬ್ಬ ಇಕ್ತೀವಲ್ಲ ಅಲ್ಲಿ ಇಟ್ಕೊಡ್ರಿ, ಸ್ಪೂನ್ ಅಲ್ಲಿ ಎತ್ಕೊಬೇಕು, ಹಾಕ್ಬೇಕು. ಚೆನ್ನಾಗಿತ್ತಾ?
ಸರಿ ಬರ್ತೀವಿ, ನಮ್ಗೆ ಕೆಲಸ ಐತೆ. ಅಮ್ಮ ಕೊಟ್ಬಿಟ್ಟಿರ್ತೀನಿ ಅಂದ್ಬಿಟ್ಟು ಕರೆಕ್ಟಾಗಿ ಎಣಿಸ್ಬಿಟ್ಟು ನನಗೆ ಫೋನ್ಪೇ ಮಾಡಕ್ಕೆ ಕೊಡ್ತಾವ್ರೆ. ಏನಿದಾರೆ ನೋಡ್ರಿ. ಮತ್ತೆ ಯಾಕಪ್ಪ ಸುಳ್ಳು ಹೇಳ್ದೆ ಇಲ್ಲ ನನ್ನ ಹತ್ರ ಅಂತ? ಕ್ಯಾಶ್ ಕೊಡೋವರೆಗೂ ಕ್ಯಾಶ್ ಕೊಟ್ಮೇಲೆ ಐತ್ ನಿಮ್ಮ ಹತ್ರ ವಸೂಲ್ ಮಾಡೋದು ಅಂತ ನಾವು ನಿಮ್ಗೆ ಫೋನ್ ಮಾಡ್ಬೇಕು ಕೇಳ್ಬೇಕು ಕೇಳ್ಕೊತೀನಿ ಅಂತ. ಏನ್ ನೀವಂದ್ರೆ ಏನ್ ಭಯನಾ? ನಂದು ದುಡ್ಡಿನ ಉಂಡಿ ಆಗಿ ಏಕೆ ಬೇಕಿದ್ದು ಖಾಲಿ ಉಂಡಿ ಕೊಡ್ಬಾರ್ದು, ಏನಾದ್ರೂ ಹಾಕಿ ಕೊಡ್ಬೇಕು ತಾನೆ. ನನ್ಗೆ ಗೊತ್ತು. ಇವಾಗೆ ತಂದಿದ್ದು ಅದ್ ನಂಗೆ ಕೊಟ್ಟಿದೀವಿ, ಮನೇಲೇ ಇರ್ಲಿಲ್ಲ ನಾವು. ಇಲ್ಲ ಕೆಲಸ ಐತೆ. ಸರಿ ಬಾಯ್ ಬಾಯ್ ಅಪ್ಪ, ಬಾಯ್ ಮಾಡುವಪ್ಪ, ಬಾಯ್ ಮಾಡಪ್ಪ. ಹಾ ಅಮ್ಮ ಬಾಯ್ ಮಮ್ಮಿ. ವಜ್ರಮುನಿ ಇದು ಬಿಡು. ಬ್ಲಾಗ್ ಏನು ಮಾಡ್ತಾ ಇದ್ದೀನಿ? ಬಾಯ್ ಬಾಯ್. ಈ ಸಲ ಕಪ್ ನಮ್ಮದೇ. ಬೇರೆ ಹೇಳು, ಏನಾದರೂ ಇದು ಹೇಳು. ಮ್ಯಾಚ್ ನಡೀತೈತೆ ನೋಡ್ರಿ. ಇವತ್ತಿನ ಬ್ಲಾಗ್ ಮಾಡಿದ್ರಲ್ಲ ಏನೇನು ಮಾಡಿದ್ವಿ ಅಂತ. ಸೊ ಎಲ್ಲರೂ ಡೈಲಿ ಬ್ಲಾಗ್ಸ್ ಕೇಳ್ತಾ ಇದ್ದೀರಾ. ಇನ್ನೊಂದು 2-3 ದಿನ ಆದಷ್ಟು ಬೇಗ ಡೈಲಿ ಬ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಾನು. ಅದನ್ನು ಓದ್ಲಾಗಲೂ ಹೇಳಿದ್ಯಾ? ಅದೇ ಇನ್ನೊಂದು 2-3 ದಿನ ಅಂತ ಹೇಳಿದ್ದೀನಿ ಅಷ್ಟೇ. ನಾನು ಬೈ ಬೈ ಸೈನ್